ಹಿಂಭಾಗಕ್ಕೆ ಹೊಡೆದು ಶಿಕ್ಷಿಸು, ಹಿಂದೆರಡು ಏಟು ಕೊಡು, ತಪ್ಪಿಗೆ ಹೊಡೆದು ಬುದ್ಧಿ ಕಲಿಸು, ಪದವಿದು ಅರ್ಥವೇನು? ದುತ್ತಕ್ಕೆ ತಪ್ರಕಿ ಹಾಕು, ತಕ್ಕೆ ಬಡಿ ತಿಕ್ಕಕ್ಕೆ ಬಾರಿಸು, ತಿಕ್ಕಕ್ಕೆ ಎರಡು ಏಟು ಕೊಡು, ಹಿಂದೆ ಏಟಿನ ಮಳೆ ಸುರಿಸು. ಅಯ್ಯೋ ಇದು ಸಂಸ್ಕಾರವಲ್ಲ, ಇದು ಮಾತು ಸರಿಯಲ್ಲ ಎನ್ನುವರು. ಸ್ವಲ್ಪ ರಿಫಾನ್ ಆಗಿ ಮಾತನಾಡು ಎಂದು ಪದಕ್ಕೆ ತೀರ್ಪು ಕೊಡುವರು. ಆದರೆ ನಿಲ್ಲು ಶ್ರೋತೃವೇ, ಪದವನ್ನೇ ಮೊದಲು ತೀರ್ಪು ಮಾಡಬೇಡ. ಪದದ ವೇಷವಲ್ಲ ಅದರ ಅರ್ಥ ನೋಡು, ತರ್ಕದ ದಾರಿಯನ್ನು ತಪ್ಪಿಸಬೇಡ. ಹೊರಟಾದ ಪದವಾಗಿರಬಹುದು, ಸಭ್ಯವಾದ ಪದವಾಗಿರಬಹುದು, ಅರ್ಥ ಒಂದೇ ಆಗಿದ್ದರೆ ನಿರ್ಣಯ ಬದಲಾಗುವುದೇ. ತಕ್ಕಕ್ಕೆ ಬಡಿತಿ ಬಿದ್ದಿತೋ, ಶಿಕ್ಷಿತನಾದನು ಅವನಿಗೆ ತೆರೆದು ಕಿತ್ತಿತೋ, ಹಾಗಾದರೆ ಅವನು ಶಿಕ್ಷಿತನಾದನು. ಇದು ತರ್ಕದ ಮೂರು ಹೆಜ್ಜೆ, ಪದಗಳ ಪಾಲಿಶ್ ಇಲ್ಲಿ ಎಲ್ಲಿದೆ? ಪದಕ್ಕೆ ಮುಖ ಸೊಟ್ಟರೂ ಸರಿ, ನಿರ್ಣಯಕ್ಕೆ ತಪ್ಪು ಎಲ್ಲಿದೆ? ಅನಪಾರ್ಲಿಮೆಂಟರಿ ಎನ್ನುವೆ, ಮಾತು ರಿಫೈನಲ್ ಎನ್ನುವೆ. ಆದರೆ ಕೇಳಿದೆಯೇ ಮೊದಲು ಪದದ ಹಿಂದೆ ಇರುವ ತರ್ಕವನು? ತರ್ಕಕ್ಕೆ ಬಡಿದೇನೋ ಎಂದುಕೊಂಡೆಯಾ? ಇಲ್ಲ, ನಿನ್ನ ನಿರ್ಣಯವನ್ನೇ ಪರೀಕ್ಷಿಸುವೆ. ಬುದ್ಧಕ್ಕೆ ತಪ್ಪಕಿ ಹಾಕಿದರು, ಪುಟ್ಕಕ್ಕೆ ಬಾರಿಸಿದರು. ಪ್ರಧಾನ ಗೌಣ ಪ್ರತಿ ಜಿಡೆಗಳಿಂದ ಅರ್ಥವನ್ನು ಹೊರತೆಗೆದು ತೋರಿಸುವೆ. ನೀನು ನಗಬಹುದು, ಸಿಡಿಯಬಹುದು, ಮುಖದಲ್ಲಿ ನಗೂರಬಹುದು, ಆದರೆ ನಗುವಿಗಿಂತ ಮೊದಲು ತರ್ಕವನ್ನು ಒಮ್ಮೆ ಪರೀಕ್ಷಿಸು. ತಿಕ್ಕಕ್ಕೆ ಬುರಿ, ತಿಕ್ಕಕ್ಕೆ ಬಾರಿಸು, ಹಿಂದೆ ಏಟು ಕೊಡು, ತರ್ಕದ ಏಟು ಬೀಳು. ಏಟು ದೇಹಕ್ಕೆ ಅಲ್ಲ, ಏಟು ಪದದ ಮೇಲಿನ ಪೂರ್ವಗಟ್ಟೆ. ತಪ್ರಕಿದೆರೆ ಹಕ್ಕೆ ಅಲ್ಲ, ತರ್ಕಗತಾಪು ಮನಸ್ಸಿಗೆ. ಪದ ಹೊರಟಾಗಿರಬಹುದು, ತರ್ಕವಾಡಬಾದುವುದಿಲ್ಲ. ಆಸೆ ಕಮ್ಯವಾಗಿರಬಹುದು, ನಿರ್ಣಯ ಪಾಲಲಾಗುವುದಿಲ್ಲ. ಅರಿಸ್ಟಾಟಲ್ ಮೆಮರಿಯಲ್ಲಿ ನೂರು ವೆಚ್ಚ ಸಾಕಾದುದು. ಪದದ ಬಣ್ಣವನ್ನೇ ಪ್ರತಿಜ್ಞೆಯ ಸಮಂಜವೇ ತೀರ್ಮಾನಿಸುವುದು. ಪದವನ್ನು ನೋಡಿದೆ, ಅರ್ಥವನ್ನು ನೋಡಿದೆ, ಅರ್ಥವನ್ನು ನೋಡಿದೆ ಮಗೆ ಬಲ್ತು. ನಿರ್ಣಯವನ್ನು ನೋಡಿದೆ ತಲದಾಗಿದೆ. ಅದು ಕಿಂಹದಕ್ಕೆ ಅಲ್ಲ ಏನು, ಪೂರ್ವದ ಹಕ್ಕೆ, ಪಕ್ಕಕ್ಕಿದೆ ಹಕ್ಕೆ ಅಲ್ಲ. ತರ್ಕದ ತಾಪು ಮನಸ್ಸಿಗೆ.